ನಮಸ್ಕಾರ ವೀಕ್ಷಕರೇ, ನಾನು ಇವಾಗ ಜೆಮಿನೈ ಮಿಥುನ ರಾಶಿಯವರ ರೀಡಿಂಗ್ 2025 ಇಯರ್ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ಮುಂದಿನ 2025 ಇಯರ್ ಹೊಸ ವರ್ಷ ಹೇಗಿರುತ್ತೆ ನಿಮಗೆ, ಇದು ಜೆಮಿನೈ ಅವರ ರೀಡಿಂಗ್ ಆಗಿದೆ. ಜೆಮಿನೈ ಮಿಥುನ ರಾಶಿಯವರ ರೀಡಿಂಗ್ ಆಗಿದೆ. ಇದನ್ನ ನಾವು ಟ್ಯಾರೋನಲ್ಲಿ ಲವರ್ಸ್ ಕಾರ್ಡ್ಗೆ ಕನೆಕ್ಟ್ ಮಾಡ್ತೀವಿ. ಟ್ಯಾರೋನಲ್ಲಿ ಮಿಥುನ ರಾಶಿ, ಮಿಥುನ ಜೆಮಿನೈ ಅವರು ಲವರ್ಸ್ ಕಾರ್ಡ್ ಆಗಿದ್ದಾರೆ. ಟ್ಯಾರೋನಲ್ಲಿ ಮೇಜರ್ ಆರ್ಕನ ಕಾರ್ಡ್ ಇದನ್ನ ಹೇಳೋದು ನಾವು ಏರ್ ಎಲಿಮೆಂಟ್ ಅಂತ ಹೇಳ್ತೀವಿ. ಹಾಗೂ ಇದು ಪವರ್ ಆಫ್ ಡ್ಯುಯಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಸ್ಕ್ಯುಲಿನ್ ಫೆಮಿನೈನ್ ಎನರ್ಜಿ ಎರಡೂ ಸ್ಟ್ರಾಂಗ್ ಆಗಿರುತ್ತೆ. ಟ್ರೀ ಆಫ್ ಲೈಫ್, ಟ್ರೀ ಆಫ್ ನಾಲೆಡ್ಜ್ ಅಂತ ಹೇಳ್ತೀವಿ. ಟ್ರೀ ಆಫ್ ಲೈಫ್ ಅಂಡ್ ಟ್ರೀ ಆಫ್ ನಾಲೆಡ್ಜ್ ಇದೆರಡು ಕೂಡ. ಮತ್ತು ಇವರಲ್ಲಿ ಅನ್ಕಂಡೀಷನಲ್ ಲವ್ ಮತ್ತು ಎನರ್ಜಿ ಇರುತ್ತೆ. ಅಂದ್ರೆ ಪ್ರೀತಿ ಕೊಡುವ ವಿಷಯದಲ್ಲಿ ಇವರು ಚೌಕಾಸಿ ಮಾಡೋದಿಲ್ಲ. ಆ ತರ ವ್ಯಕ್ತಿತ್ವ ಹೊಂದಿರುವಂತವ್ರು ನೀವು ಜೆಮಿನೈ ಅವರೇ. ಸೊ ನೀವು ತುಂಬಾ ಪಾಸಿಟಿವ್ ಆಗಿರ್ತೀರಾ. ಕಮಿಟ್ಮೆಂಟ್ ಅಂತ ಬಂದಾಗ ನೀವು ಹಿಂಜರಿಯೋದೇ ಇಲ್ಲ. ಯಾವಾಗ್ಲೂ ಕೂಡ ಏನೇ ಪ್ರಾಬ್ಲಮ್ ಆಗಿದ್ರು ಕೂಡ ಅದನ್ನ ಸಾಲ್ವ್ ಮಾಡೋದಾಗಿರ್ಬಹುದು. ಹಾಗೂ ನಿಮ್ಗೆ ಸೋಷಿಯಲ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಳ್ತೀರಾ. ಹಾಗೂ ಕಮ್ಯುನಿಕೇಶನ್ ಬೆಸ್ಟ್ ಆಗಿದೆ. ಶತ್ರುಗಳು ಅಂತ ನಿಮ್ಗೆ ಇರೋದಿಲ್ಲ, ಎಲ್ಲರೂ ಮಿತ್ರರೇ ಆಗಿರ್ತಾರೆ ನಿಮ್ ಲೈಫಲ್ಲಿ. ಹಾಗೂ ನೀವು ಯಾರ ಜೊತೆ ಆಗಿದ್ರು ಕೂಡ ಸ್ಟ್ರಾಂಗ್ ಬಾಂಡಿಂಗ್ ನಲ್ಲಿ ಇರ್ತಾರೆ. ನಿಮ್ಗೆ ಜನ ಅಟ್ರಾಕ್ಟ್ ಆಗ್ತಾರೆ ನಿಮ್ಮನ್ನ ನೋಡಿದ್ರೆ. ಹಾಗೂ ನಿಮ್ಮನ್ನ ನೀವ್ ಯಾವಾಗ್ಲೂ ನಿಮ್ ಮನಸ್ಸಿನ ಮಾತನ್ನ ಕೇಳ್ತೀರಾ. ಅದು ನಿಮ್ಮಲ್ಲಿರುವಂತ ಗುಣ. ನೀವ್ ಯಾವಾಗ್ಲೂ ಕೂಡ ಏನ್ ಮಾಡ್ತೀರಾ ಅಂದ್ರೆ ಏನೇ ಆಗಿರ್ಲಿ, ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರು ಕೂಡ ನಿಮ್ ಮನ್ಸೇನ್ ಹೇಳುತ್ತೆ ಅದನ್ನೇ ಮಾಡ್ತೀರಾ. ಒಂದೊಂದ್ಸಲ ಅದು ಇಲ್ಲಾಜಿಕಲ್ ಆಗಿರ್ಬೋದು, ಅದು ಸೆನ್ಸೇ ಇಲ್ಲದೆ ಇರ್ಬೋದು. ಆದ್ರೂ ಕೂಡ ಮನ್ಸು ಹೇಳ್ತಾ ನಾನು ಮಾಡ್ತೀನಿ ಅಷ್ಟೇ, ನಾನು ತುಂಬಾ ಯೋಚನೆ ಮಾಡಕ್ ಹೋಗಲ್ಲ ಅನ್ನುವಂಥ ವ್ಯಕ್ತಿ ನೀವು. ಒಂದು ಬೆಲೆ ಕೊಡೋದು ಯಾವ ವಿಷಯಕ್ಕೆ ಅಂದ್ರೆ, ನೀವು ಬೆಲೆ ಕೊಡುವಂಥದ್ದು ಪ್ರೀತಿಗೆ, ವಿಶ್ವಾಸಕ್ಕೆ ಮತ್ತು ರಿಲೇಶನ್ಶಿಪ್ಗೆ ಬೆಲೆ ಕೊಡ್ತೀರಾ. ಹಣಕ್ಕೆ ನೀವು ಯಾವಾಗ್ಲೂ ಅಷ್ಟು ವ್ಯಾಲ್ಯೂ ಕೊಡೋದಿಲ್ಲ. ಆತರ ಪ್ರೀತಿ ಹೊಂದಿರುವಂತಹ ಗುಣ ಇರುವಂತಹ ಜನರು ನೀವು. ಮತ್ತು ಇಂಟೆಲಿಜೆಂಟ್ ಆಗಿರ್ತೀರಾ, ಕ್ಯೂರಿಯಸ್ ಆಗಿರ್ತೀರಾ. ಜನರ ಜೊತೆ ಬೆರೆಯುವುದಂದ್ರೆ ನಿಮ್ಗೆ ತುಂಬಾ ಇಷ್ಟ. ಎಕ್ಸ್ಟ್ರೋವರ್ಟೆಡ್ ಪೀಪಲ್ ಆಗಿರ್ತೀರಾ ನೀವು. ಹಾಗೂ ನಿಮ್ಮಲ್ಲಿರುವಂತ ಕೆಲವು ಡ್ರಾಬ್ಯಾಕ್ಸ್ ಹೇಳ್ಬಿಡ್ತೀನಿ ನಾನು. ಈಸಿಯಾಗಿ ಬೋರ್ ಆಗ್ಬಿಡ್ತೀರಾ. ಹಾಗೂ ಕನ್ಫ್ಯೂಷನ್, ಒಂದೊಂದ್ಸಲ ಡಿಸಿಷನ್ ಮಾಡ್ಕೊಳ್ಳೋದ್ರಲ್ಲಿ ಕನ್ಫ್ಯೂಷನ್ ಆಗ್ಬಿಡತ್ತೆ ನಿಮ್ಗೆ. ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ಹೇಗಪ್ಪ ಸಾಲ್ವ್ ಮಾಡ್ಕೊಳ್ಳೋದು. ಜನರ ಅವಶ್ಯಕತೆ ನಿಮ್ಗೆ ಇದೆ. ಆ ಟೈಮ್ ನಲ್ಲಿ ನಿಮ್ಗೆ ಸಪೋರ್ಟ್ ಬೇಕು ಅನ್ಸುತ್ತೆ ಜನರಿಂದ. ಮತ್ತೆ ನಿಮ್ಗೆ ಕಾನ್ಸಂಟ್ರೇಷನ್, ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ. ಅಂದ್ರೆ ನೀವು ಅಟೆನ್ಷನ್ ಏನಾದ್ರು ಒಂದು ಧ್ಯೇಯ ಮನಸ್ಥಿತಿ ಇಟ್ಕೊಂಡು ಮಾಡ್ಬೇಕು ಅಂದ್ರೆ ಅದು ನಿಮ್ಗೆ ಕಷ್ಟ ಆಗೋಗುತ್ತೆ. ಚಂಚಲ ಮನಸ್ಥಿತಿ ಇರೋರು. ಹಾಗೂ ಓವರ್ ಥಿಂಕಿಂಗ್ ಕೂಡ ಮಾಡ್ತೀರಾ. ತೀರಾ ಏನಾದ್ರೂ ಒಂದಾದ್ರೆ ಪ್ರಾಬ್ಲಮ್ ಇನ್ನೇನೇನೋ ಆಗೋಗುತ್ತೋ ಅನ್ನುವಂತ ಒಂದು ಆತಂಕಕ್ಕೆ ಈಸಿಯಾಗಿ ಹೋಗ್ಬಿಡ್ತೀರಾ. ಮತ್ತೆ ಸೆನ್ಸಿಟಿವ್ ಪೀಪಲ್ ಅಂತ ಹೇಳ್ಬೋದು. ಏನಾದ್ರೂ ಆದ್ರೆ ಅದನ್ನ ತೀರಾ ಮನ್ಸಿಗೆ ಹಚ್ಕೊಂಡು ನೋವನ್ನ ಒಬ್ರೇ ಅನುಭವಿಸ್ತೀರಾ. ಸೊ ಅದು ಒಂದಷ್ಟು ಡ್ರಾಬ್ಯಾಕ್ಸ್ ಇದೆ. ಅದನ್ನ ನೀವು ಸರಿ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಸೊ ಲೆಟ್ ಸ್ಟಾರ್ಟ್ 2025 ಇಯರ್ ಹೇಗಿರುತ್ತೆ ನಿಮ್ಗೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ದೈವದಿಂದ ಮೆಸೇಜಸ್ ನ ಕೂಡ ನಾನು ನಿಮ್ಗೆ ತೆಗಿತೀನಿ. ದಿಸ್ ಇಸ್ ಜಸ್ಟ್ ಫಾರ್ ಯು ಜೆಮಿನೈ ಮಿಥುನ ರಾಶಿಯವರೇ. ಸೊ ಲೆಟ್ ಸಿ 2025 ಇಯರ್ ನಿಮ್ಗೆ ಏನು ಬರಲಿದೆ, ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ನೀವು ಯಾವ ಚೇಂಜಸ್ ನ ನೀವು ನೋಡ್ತೀರಾ ನಿಮ್ ಲೈಫ್ ನಲ್ಲಿ, ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಲೆಟ್ಸ್ ಸಿ ವಾಟ್ ಆರ್ ದಿ ಆಪರ್ಚುನಿಟೀಸ್ ಕಮಿಂಗ್ ಯೋರ್ ವೇ ಫಾರ್ ಯು 2025 ಇಯರ್. ಜೆಮಿನೈ ಮತ್ತೆ ದೈವದಿಂದ ಏನ್ ಮೆಸೇಜಸ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಈಗ. ಜೆಮಿನೈ ಮೆಸೇಜಸ್ ಏನಿದೆ, ಸೊ ಲೆಟ್ ಸ್ಟಾರ್ಟ್. 8 ಆಫ್ ಕಪ್ಸ್ ಬಂತು. ಆಗ್ಲೇ ಅವಾಗ್ಲೂ ನಾನು ಶಫಲ್ ಮಾಡುವಾಗ ಈ ಕಾರ್ಡ್ ಐ ಡಿಡ್ ಸಿ ದಿಸ್ ಕಾರ್ಡ್. 8 ಆಫ್ ಕಪ್ಸ್ ಅಂದ್ರೆ ಒಂದು ನ್ಯೂ ಚಾಪ್ಟರ್. ಅಂದ್ರೆ ಒಟ್ನಲ್ಲಿ ಒಂದು ನ್ಯೂ ರಿಲೇಶನ್ಶಿಪ್ ಆಗಿರ್ಬೋದು, ಹೊಸ ಜಾಗಕ್ಕೆ ಕಮ್ಯೂಟ್ ಮಾಡೋದಾಗಿರ್ಬೋದು, ಅಥವಾ ಟ್ರಾನ್ಸ್ಫರ್ ಆಗುವಂಥದ್ದು. ಒಟ್ನಲ್ಲಿ ಒಂದು ರೀಲೊಕೇಶನ್ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ 2025 ಇಯರ್. ಸ್ಪೆಷಲಿ ರಿಲೇಶನ್ಶಿಪ್ ನಲ್ಲಿ ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ಕೊಂಡು ನೀವು ಕೆಲವರನ್ನ ನಿಮ್ ಲೈಫ್ ಇಂದ ಕಟ್ ಆಫ್ ಮಾಡ್ಬಿಡ್ತೀರಾ. ಅದು ನಡೆಯುತ್ತೆ. ಲವರ್ಸ್ ಕಾರ್ಡ್ ಮತ್ತೆ ಬಂದಿದೆ. ಯು ಕ್ಯಾನ್ ಜಸ್ಟ್ ಸಿ ದ ಮ್ಯಾಜಿಕ್ ಆಫ್ ಟ್ಯಾರೋ. ಈ ಲವರ್ಸ್ ಕಾರ್ಡ್ ಮತ್ತೆ ಇದೆ. ಲವರ್ಸ್ ಕಾರ್ಡ್ ನಿಮ್ಮ 2025 ಆಗಿದೆ. ಸೊ ಈ ರಾಶಿ ಹೇಗಿದೆ ಅಂದ್ರೆ, ನಿಮ್ಮ 2025 ಇಯರ್ ಇಸ್ ಫಿಲ್ಡ್ ವಿತ್ ಲವ್, ಹ್ಯಾಪಿನೆಸ್
ಖುಷಿ ಇರುತ್ತೆ, ಪ್ರೀತಿ ಇರುತ್ತೆ, ಅಪಾರವಾದ ರಿಲೇಶನ್ಶಿಪ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅಪಾರವಾದ ಒಂದು ಕನೆಕ್ಷನ್ಸ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸಿಂಗಲ್ಸ್ಗೆ ಗುಡ್ ನ್ಯೂಸ್, ಕೋರ್ಸ್ ಒಳ್ಳೆಯ ಪಾರ್ಟ್ನರ್ ನಿಮ್ಮ ಲೈಫ್ನಲ್ಲಿ ಸಿಗ್ತಾರೆ. ಹಾಗೂ ರಿಲೇಶನ್ಶಿಪ್ನಲ್ಲಿ ಮುಂಚೆನೇ ಇರುವಂಥವರು ಕೂಡ ನಿಮ್ಮ ರಿಲೇಶನ್ಶಿಪ್ ತುಂಬ ಚೆನ್ನಾಗಾಗುತ್ತೆ. ಲವ್ ಇಯರ್ ಇಸ್ 2025 ಇಯರ್ ಫಾರ್ ಯು. ಸೊ ಪ್ರೀತಿಗೆ ನೀವು ಕೊರತೆ ಇದೆ, ಅಯ್ಯೋ ಏನಪ್ಪ ಆ ಥರ ನೀವೇನಾದರೂ ಪ್ರೀತಿ ವಿಷಯವಾಗಿ ಏನಾದರೂ ಒಂದಷ್ಟು ಹಿಂಸೆ ನೋವು ಅನುಭವಿಸಿದ್ದೀರಾ ಅಂದರೆ ಇದೆಲ್ಲದಕ್ಕೂ 2025 ಇಯರ್ ನಿಮಗೆ ಉತ್ತರ ಕೊಡುತ್ತೆ. ಅಮೇಝಿಂಗ್ ಆಗಿದೆ. ಇಮೋಷ್ನಲಿ ಸ್ಟೇಬಲ್ ಆಗಿರ್ತೀರಾ, ಇಮೋಷ್ನಲಿ ಖುಷಿಯಾಗಿರ್ತೀರಾ, ಹಾಗೂ ನಿಮಗೆ ನೀವು ಟೈಮ್ ಕೊಡ್ತೀರಾ, ನಿಮ್ಗೇನಿಷ್ಟ ಇದೆ ಅದನ್ನು ಮಾಡ್ತೀರಾ. ನಿಮ್ಮ ಆರೋಗ್ಯದ ವಿಷಯವಾಗಿ ನಾನು ಏನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಆರೋಗ್ಯ ಸ್ಟೇಬಲ್ ಆಗಿರುತ್ತೆ, ಹಾಗೂ ನಿಮ್ಮ ಕಡೆಗೆ ನೀವು ಗಮನ ಹರಿಸ್ತೀರಾ, ನಿಮ್ಮ ಹೆಲ್ತ್ ಕಡೆಗೆ ನೀವು ಗಮನ ಹರಿಸ್ತೀರಾ 2025 ಇಯರ್. ಮತ್ತೆ ನಿಮ್ಮ ಆರೋಗ್ಯದ ಕಡೆಗೆ ನೀವು ಸೀರಿಯಸ್ ಆಗಿ ಸ್ಟೆಪ್ಸ್ನ ತಗೊಳ್ತೀರಾ. ಮೇ ಬಿ ಜಿಮ್ಗೆ ಹೋಗೋದು, ವರ್ಕೌಟ್ ಮಾಡೋದು, ಇದೆಲ್ಲ ನೀವು ಆಕ್ಟಿವ್ ಆಗಿ ಮಾಡ್ತೀರಾ. ನಿಮ್ಮ ಸೆಲ್ಫ್ ಕೇರ್, ನೀವು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಬೇಕು ಅನ್ನೋ ವಿಷಯವಾಗೂ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ. ನಾನು ಚೆನ್ನಾಗಿ ಕಾಣಬೇಕು, ನಾನು ಈ ಥರ ಇರಬೇಕು, ಈ ಥರ ಆಸೆಗಳು ನಿಮ್ಮ ಬಾಡಿ ಬಗ್ಗೆ ನಿಮಗೆ ಮೂಡುತ್ತೆ. ಜಸ್ಟಿಸ್ ಬಂದಿರೋದ್ರಿಂದ ಫೇರ್ ಇಯರ್ ಅಂತ ಹೇಳ್ಬೋದು. ಫೇರ್ ಇಯರ್ ಅಂದರೆ ಎಲ್ಲವೂ ಕೂಡ ನಿಮಗೆ ಇತಿಮಿತಿಯಾಗಿ ನಿಮ್ಮ ಲೈಫ್ನಲ್ಲಿ ಸಿಗುತ್ತೆ. ಅಂದರೆ ಯಾವ ಇಮೋಷನ್ಸ್ನೂ ಕೂಡ ನೀವು ಎಕ್ಸ್ಟ್ರೀಮ್ ಆಗಿ ಅನುಭವಿಸೋದಿಲ್ಲ. ಕಷ್ಟ, ಸುಖ, ನೋವು, ನಲಿವು ಎಲ್ಲವನ್ನೂ ಕೂಡ, ಕೋಪ, ತಾಪ ಇಂಥದ್ನೆಲ್ಲನೂ ಒಂದು ರೀತಿಯಾದ ಬ್ಯಾಲೆನ್ಸಲ್ಲೇ ನೀವು ನೋಡ್ಕೊಂಡು ಹೋಗ್ತೀರಾ. ಯಾವುದೂ ಕೂಡ ಅತಿಯಾಗಿರೋದಿಲ್ಲ. ಸೊ ದಿಸ್ ಇಯರ್ ಇಸ್ ಫಿಲ್ಡ್ ವಿತ್ ಹ್ಯಾಪಿನೆಸ್, ಅಬಂಡೆನ್ಸ್, ಹಾಗೂ ಆಲ್ಸೋ ಇಟ್ ಇಸ್ ಫಿಲ್ಡ್ ವಿತ್ ಫೇರ್ನೆಸ್. ಫೇರ್ನೆಸ್ ಅಂದರೆ ಏನೂ ಕೂಡ ನಿಮಗೆ ಅನ್ಯಾಯ ನಡೆಯೋದಿಲ್ಲ. 2025 ಇಯರ್ ಎಲ್ಲ ನ್ಯಾಯವಾಗಿ ಹಾಗೂ ನಿಮಗೆ ಪೂರಕವಾಗಿ ನಡ್ಕೊಂಡು ಹೋಗುತ್ತೆ. ಯಾವುದೇ ವಿಷಯವಾಗಿ, ಯಾವುದೇ ಏರಿಯಾನು ನೀವು ನೋಡಕ್ ಹೋದ್ರು. 2 of Cups, ಓ ಗಾಡ್, ಸೋ ಮಚ್ ಆಫ್ ಲವ್ 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 ಅಂತಾನೆ ಹೇಳ್ತೀನಿ ನಾನು. ಬಿಕಾಸ್ ಯು ಕ್ಯಾನ್ ಸಿ ಯು ವಿಲ್ ಹ್ಯಾವ್ ಅಮೇಝಿಂಗ್ ಕನೆಕ್ಷನ್ಸ್. ಹೊಸ ಫ್ರೆಂಡ್ಶಿಪ್ಸ್ನ ಮಾಡ್ಕೊಳ್ತೀರಾ, ಹಾಗೂ ಏನಾದರೂ ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಹೌದು, ಮಾಡಬಹುದು 2025 ಇಯರ್. ನೀವು ಯಾರ ಜೊತೆನಾದರೂ ಪಾರ್ಟ್ನರ್ಶಿಪ್ನಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ ಮಾಡಬಹುದು. ಒಳ್ಳೆಯ ಪ್ರೊಫೈಲ್ಸ್, ಸಿಂಗಲ್ಸ್ಗೆ ಒಳ್ಳೆಯ ಪ್ರೊಫೈಲ್ಸ್ ತಾನಾಗೆ ನಿಮ್ಮ ಹತ್ರ ಬರುತ್ತೆ. ಐ ಆಮ್ ಸೀಯಿಂಗ್ ಯು ವಿಲ್ ಬಿ ಹ್ಯಾಪಿ, ಯು ವಿಲ್ ಬಿ ರಿಯಲಿ ಹ್ಯಾಪಿ. ನೀವು ತುಂಬ ಒಳ್ಳೊಳ್ಳೆ ಮೆಮೊರೀಸ್ನ ಕ್ಯಾರಿ ಮಾಡ್ತೀರಾ 2025 ಇಯರ್. ಅಷ್ಟು ಅದ್ಭುತವಾಗಿದೆ. ಇಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಿಮಗೆ. ನೀವು ಎಷ್ಟು ನೋವು ಅನುಭವಿಸಿದ್ರಿ ಅದಕ್ಕೆಲ್ಲ ಉತ್ತರ ನಿಮಗೆ 2025 ಇಯರ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನೇನೇನು ಮೆಸೇಜಸ್ ಇದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಇನ್ನ ಒಂದು ವಿಷಯ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಲೈಫ್ನಲ್ಲಿ ಒಂದು ಕಹಿಯಾಗಿರುವಂಥ ಘಟನೆ ನಡೆಯುತ್ತೆ. ಆದರೆ ಅದು ನಿಮಗೆ ಮುಂಚೆನೆ ಗೊತ್ತಿರೋದ್ರಿಂದ ಅದನ್ನು ನೀವು ಹ್ಯಾಂಡಲ್ ಚೆನ್ನಾಗಿ ಮಾಡ್ತೀರಾ. ಬಿಕಾಸ್ ದೆರ್ ಇಸ್ ಅ ಸ್ನೇಕ್. ಇಲ್ಲಿ ಒಂದು ಹುಡುಗಿ ಟ್ರ್ಯಾಪ್ ಆಗಿದ್ದಾಳೆ. ಇಲ್ಲಿ ಟೆಂಟಲ್ಲಿದ್ದಾಳೆ, ಹಾಗೂ ಅವಳು ಟ್ರ್ಯಾಪ್ ಆಗಿದ್ದಾಳೆ. ಇದರ ಅರ್ಥ ಏನಂದ್ರೆ, ನಿಮಗೆ ಆ ಥರದೊಂದು ಅನುಭವ ಆಗುತ್ತೆ. ಯಾರೋ ನಿಮ್ಮ ಲೈಫ್ನ ಹಾಳು ಮಾಡಕ್ ಬರೋದು, ಆ ಥರ ನಿಮಗೆ ಮುಂಚೆನೆ ಅನ್ಸುತ್ತೆ, ಈ ವ್ಯಕ್ತಿ ಯಾಕೋ ಸರಿ ಇಲ್ವಲ್ಲ, ನನಗೆ ಇವ್ರನ್ನ ನಾನು ಕಟ್ ಆಫ್ ಮಾಡಬೇಕು, ಇವ್ರು ಯಾಕೋ ನನಗೆ ಒಳ್ಳೆಯ ಪಾಸಿಟಿವ್ ವೈಬ್ಸ್ನ ಕೊಡ್ತಾ ಇಲ್ಲ ಅಂತ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಹೇಳುತ್ತೆ. ಅದನ್ನ ದಯವಿಟ್ಟು ಕೇಳಿ ಅಂತ ಅವ್ರನ್ನ ಕಟ್ ಆಫ್ ಮಾಡಿ. ಬಿಕಾಸ್ ಅವರು ಒಂದು ವಿಷಕಾರಿಯಾಗಿರುವಂಥ ಉದ್ದೇಶ ಇಟ್ಕೊಂಡೇ ನಿಮ್ಮ ಬಳಿ ಬರ್ತಾರೆ. ಬಿಕಾಸ್ ನಿಮ್ಮ ಹತ್ರ ಅಷ್ಟು ಪ್ರೀತಿ ಇರೋದ್ರಿಂದ, ಅಷ್ಟು ಒಳ್ಳೆಯ ಎನರ್ಜಿ ಇರೋದ್ರಿಂದ ಅದನ್ನ ಸಕ್ ಮಾಡಕ್ ನಿಮ್ಮ ಲೈಫಿಗೆ ಬರ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನೀವು. ಓಕೆ, ಮತ್ತೆ ಇನ್ನೇನೇನಿದೆ ಅಂತ ಕೂಡ ನಾನು ಹೇಳ್ತೀನಿ. ಜರ್ನಿ ಇದೆ, ಅಗೇನ್ ಪಾರ್ಟ್ನರ್ಶಿಪ್. ಯು ಕ್ಯಾನ್ ಸಿ ಸೋ ಮಚ್ ಆಫ್ ಪಾರ್ಟ್ನರ್ಶಿಪ್ ಕಾರ್ಡ್ಸ್ ತುಂಬ ಇದೆ. ಇದ್ರ ಅರ್ಥ ಏನು ಅಂದರೆ, ನಿಮ್ಮ ಲವ್ ಲೈಫ್ನಲ್ಲಿ ತುಂಬ ಒಳ್ಳೆಯ ಚೇಂಜಸ್ನ ನೀವು ನೋಡ್ತೀರಾ ಮಿಥುನ ರಾಶಿಯವರೇ. ಮತ್ತು ಟ್ರಾವೆಲ್, ನಿಮ್ಮ ಪಾರ್ಟ್ನರ್ ಜೊತೆ ಟ್ರಾವೆಲ್ ಮಾಡೋದಾಗಿರ್ಬೋದು, ವಾಕ್ಗೆ ಹೋಗೋದಾಗಿರ್ಬೋದು, ಒಂಥರ ಒಳ್ಳೊಳ್ಳೆ ಮೆಮೊರೀಸ್ನ ನಿಮ್ಮ ಪಾರ್ಟ್ನರ್ನಲ್ಲಿ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಅಥವಾ ನಿಮ್ಗೇನಾದರೂ ಫ್ರೆಂಡ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ ಅನುಭವಿಸಿದ್ರೆ ನೀವು ಒಳ್ಳೆಯ ಫ್ರೆಂಡ್ನ ನೀವು ನೋಡ್ತೀರಾ. ಆ ಥರದ್ದು ಒಂದು ಒಳ್ಳೆಯ ಫ್ರೆಂಡ್ಶಿಪ್ನ ನೀವು, ಆ ಬಾಂಡಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. So as I told, it is filled with happiness and glowing energy for you 2025 year. ಮತ್ತು ನಾನು ಆಗ್ಲೂ ಹೇಳಿದ್ದೆ, ನಿಮ್ಮ ಬಗ್ಗೆ ನೀವು ಗಮನ ತುಂಬ ಕೊಡ್ತೀರಾ, ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೊಳ್ತೀರಾ, ಮೆಡಿಟೇಷನ್, ಯೋಗ ಕಡೆ ಗಮನ ಕೊಡ್ತೀರಾ, ನಿಮ್ಮ ಬಾಡಿನ ಫಿಟ್ ಆ್ಯಂಡ್ ಫೈನ್ ಆಗಿ ಇಟ್ಕೊಳ್ತೀರಾ.
ನೀವು ತುಂಬಾ ಚೆನ್ನಾಗಿ ಕಾಣಬೇಕು ಅನ್ನೋಂಥ ಆಸೆನ ಮೂಡಿಸ್ಕೊಳ್ತೀರಾ. ಸೊ ಎಸ್, ಇದರಿಂದ ಏನಾಗುತ್ತೆ, ಅಫ್ಕೋರ್ಸ್ ಜನ ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ, ಜನ ನಿಮ್ಮ ಬಳಿ ಬರ್ತಾರೆ, ಜನ ನಿಮ್ಮ ಫ್ರೆಂಡ್ಶಿಪ್ಗೋಸ್ಕರ ಕಾಯ್ತಾರೆ, ಮತ್ತು ಒಳ್ಳೆ ಪಾಸಿಟಿವ್ ಪೀಪಲ್ನೇ ನೀವು ನಿಮ್ಮ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡ್ತೀರಾ. ಅಲ್ಲೋ ಇಲ್ಲೋ ಕೆಲವು ನೆಗೆಟಿವ್ಸ್ ಬರ್ತಾರೆ, ಆದರೆ ನಿಮ್ಗೆ ಗೊತ್ತಾಗುತ್ತೆ ಇವ್ರು ನಿಮಗೆ ಒಳ್ಳೆಯವರಲ್ಲ ಅಂತ. ಹಂಗೆ ಅನ್ಸಿದ ತಕ್ಷಣ ಅವ್ರನ್ನ ನೀವು ಜಾಸ್ತಿ ನಿಮ್ಮ ಲೈಫಲ್ಲಿ ಇಟ್ಕೊಳಕ್ ಹೋಗಬೇಡಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇಟ್ ವಾಸ್ ಸೋ ಗುಡ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು, ಜೆಮಿನೈ. ಥ್ಯಾಂಕ್ ಯು ಫಾರ್ ದ ರೀಡಿಂಗ್. ಟೇಕ್ ಕೇರ್.